ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯುಗಾದಿ ರಂಜಾನ್ ಹಬ್ಬಕ್ಕೆ ಊರಿನತ್ತ ಜನ ಲಗ್ಗೆ ಇಡ್ತಾ ಇದ್ದಾರೆ. ಮೆಜೆಸ್ಟಿಕ್ನಲ್ಲಂತೂ ಜನವೋ ಜನ. ಬಸ್ಗಳೆಲ್ಲವೂ ಕೂಡ ತುಂಬಿ ತುಳುಕ್ತಾ ಇದೆ. ಫುಲ್ ರಶ್ ಆಗಿದೆ. ಸೀಟ್ ಸಿಗದೆ ಒದ್ದಾಟವನ್ನ ನಡೆಸ್ತಾ ಇದ್ದಾರೆ ಪ್ರಯಾಣಿಕರು. ಊರಿಗೆ ಹೋಗೋದಕ್ಕೆ ಸಂಕಷ್ಟಗಳು ಶುರುವಾಗಿದೆ. ಲಗೇಜ್ ಸಮೇತವಾಗಿ ಮೆಜೆಸ್ಟಿಕ್ನಲ್ಲೇ ರಾತ್ರಿಯಿಡೀ ಜಾಗರಣೆ ಮಾಡಿದ್ದಾರೆ. ಇದು ಯುಗಾದಿ ಹಬ್ಬ ಆದರೂ ಕೂಡ ಶಿವರಾತ್ರಿ ತರ ಜಾಗರಣೆ ಮಾಡಬೇಕಾದಂತ ಸಿಚುಯೇಷನ್. ಪುಟ್ ಮಕ್ಕಳ ಜೊತೆ ನಿಲ್ದಾಣದಲ್ಲೇ ಕೂತಿದ್ದಾರೆ ಮಹಿಳೆಯರು. ಯುಗಾದಿ ಹಾಗೆ ರಂಜಾನ್ ಈ ಎರಡೂ ಹಬ್ಬಗಳ ಹಿನ್ನೆಲೆಯಲ್ಲಿ ಸಾಲು ರಜೆಗಳು ಕೂಡ ಇದೆ. ಹಾಗಾಗಿ ಊರಿನತ್ತ ಜನರು ಮುಖ ಮಾಡ್ತಿದ್ದಾರೆ. ಮೆಜೆಸ್ಟಿಕ್ನಲ್ಲೂ ಜನಸ್ತೋಮವೇ ಸೇರಿದೆ. ಬಸ್ಗಳಂತೂ ಕಂಪ್ಲೀಟ್ ಆಗಿ ರಶ್ ಆಗಿದೆ. ಸೀಟ್ ಹಿಡಿಯೋದಕ್ಕೆ ಜನರು ಪರದಾಡ್ತಿದ್ದಾರೆ. ಲಗೇಜ್ ಸಮೇತ ಮೆಜೆಸ್ಟಿಕ್ನಲ್ಲೇ ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ. ಬರುವಂತಹ ಬಸ್ಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಫಿಲ್ ಆಗ್ತಾ ಇದೆ. ನಿಂತ್ಕೊಂಡೇ ಬಸ್ ಪ್ರಯಾಣವನ್ನು ಮಾಡಬೇಕಾದಂತ ಪರಿಸ್ಥಿತಿ. ಖಾಸಗಿ ಬಸ್ಗಳಲ್ಲಿ ಹೋಗೋಣ ಅಂದ್ರೆ ಅಲ್ಲೂ ಕೂಡ ಹಣದ ದುಪ್ಪಟ್ಟು ಹೊಡೆತ ಸಿಗ್ತಾ ಇದೆ. ಹಾಗಾಗಿ ಗವರ್ಮೆಂಟ್ ಬಸ್ನಲ್ಲೇ ಹೋಗೋಣ ಅಂತ ತುಂಬಾ ಜನ ಮನಸ್ಸು ಮಾಡಿ ಮೆಜೆಸ್ಟಿಕ್ನಲ್ಲಿ ಠಿಕಾಣಿ ಹೂಡಿದ್ರು ನಿನ್ನೆ ರಾತ್ರಿಯಿಂದ. ಇನ್ನು ಬಸ್ಗಳು ಬರ್ತಾ ಇದ್ದಂತೆ ಗುಂಪಾಗಿ ಜನ ಬಸ್ ಹತ್ತಿದ್ದಾರೆ. ಬಸ್ ಒಳಭಾಗದಲ್ಲಿ ಹೋದ್ರೂ ಕೂಡ ಸೀಟ್ ಸಿಗ್ತಾ ಇಲ್ಲ. ನಿಂತ್ಕೊಂಡೇ ಊರಿಗೆ ಹೋಗ್ಬೇಕಾದಂತಹ ಪರಿಸ್ಥಿತಿ. ಬೆಂಗಳೂರಿನಿಂದ ಜಿಲ್ಲೆಗಳತ್ತ ಜನರು ಪ್ರಯಾಣವನ್ನ ಬೆಳೆಸ್ತಾ ಇದ್ದು, ಊರಿನತ್ತ ಹೊರಟವರಿಗೆ ಟ್ರಾಫಿಕ್ ಬಿಸಿ ತಟ್ಟಿದೆ. ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ಸವಾರರಂತೂ ಒದ್ದಾಟವನ್ನೇ ನಡೆಸ್ತಾ ಇದ್ದಾರೆ. ಕಾರ್ಪೊರೇಷನ್ ರಸ್ತೆ, ಮೈಸೂರು ಬ್ಯಾಂಕ್ ರಸ್ತೆ, ಇನ್ನು KR ಮಾರ್ಕೆಟ್ ರಸ್ತೆ, ಈ ಕಡೆಯೆಲ್ಲ ವಾಹನಗಳು ನಿಂತಲ್ಲೇ ನಿಂತಿವೆ. ಕಿಲೋಮೀಟರ್ ಗಟ್ಟಲೆ ಸಾಲಾಗಿ ನಿಂತಿದ್ದಾವೆ ವೆಹಿಕಲ್ಸ್. ಹಬ್ಬದ ಹಿನ್ನೆಲೆಯಲ್ಲಿ ರಜೆಯ ಮಜೆಯನ್ನು ಅನುಭವಿಸೋದಕ್ಕೆ ತುಂಬಾ ಜನ ಊರಿನತ್ತ ಮುಖ ಮಾಡಿದ್ದಾರೆ. ಹಬ್ಬವನ್ನು ಸೆಲೆಬ್ರೇಟ್ ಮಾಡುವಂತಹ ನಿಟ್ಟಿನಲ್ಲಿ ಜಿಲ್ಲೆಗಳತ್ತ ಜನರು ದಿಢೀರಂತ ಪ್ರಯಾಣ ಮಾಡ್ತಾ ಇರೋದ್ರಿಂದಾಗಿ ಬೆಳ್ಳಂಬೆಳಿಗ್ಗೆ ಕಂಪ್ಲೀಟ್ ಆಗಿ ರಸ್ತೆಗಳು ಟ್ರಾಫಿಕ್ನಿಂದ ತುಂಬಿ ಹೋಗಿದೆ. ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ಸವಾರರಂತೂ ಒದ್ದಾಟವನ್ನೇ ನಡೆಸ್ತಾ ಇದ್ದಾರೆ. ಕಾರ್ಪೊರೇಷನ್ ಸರ್ಕಲ್, ಮೈಸೂರು ಬ್ಯಾಂಕ್ ರಸ್ತೆ, KR ಮಾರ್ಕೆಟ್ ಈ ಎಲ್ಲ ಕಡೆಯೂ ಕೂಡ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ವಾಹನಗಳಂತೂ ನಿಂತಲ್ಲೇ ನಿಂತಿವೆ, ಸ್ಲೋ ಮೂವಿಂಗ್.